ಪ್ರಧಾನಿ ಮೋದಿ ಈಗ ತಾನೇ ಸಂಚಾರ ಮಾಡಿದಂತ ರಸ್ತೆಗಳು, ಜಸ್ಟ್ ಈಗ ಇದೇ ರಸ್ತೆಗಳಲ್ಲಿ ಸಂಚಾರವನ್ನ ಮಾಡಿದ್ರು. ಆದ್ರೆ ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ಮಳೆಯಾಗಿದೆ, ಆ ರಸ್ತೆಗಳು ಜಲಾವೃತ ಆಗಿದೆ. ಬೆಂಗಳೂರಿನ ಶೇಷಾದ್ರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ. ಒಂದು ಮಳೆ ಬಂತಂದ್ರೆ ಸಾಕು, 15-20 ನಿಮಿಷ ಮಳೆ ಬಂದ್ರೆ ಬೆಂಗಳೂರಿನ ಅನೇಕ ರಸ್ತೆಗಳ ಸ್ಥಿತಿ ನೋಡೋದ್ ಬಿಡಿ, ಕೇಳೋದಕ್ಕೂ ಆಗಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯ ಪರಿಸ್ಥಿತಿ ಈಗ ಆಗಿದೆ ನೋಡಿ. ಶೇಷಾದ್ರಿ ರಸ್ತೆ ಸಂಪೂರ್ಣ ಜಲಾವೃತ. ಕೆಲ ಗಂಟೆಗಳ ಹಿಂದೆ ಮೋದಿ ಕಾರು ಇದೇ ರಸ್ತೆಯಲ್ಲಿ ಸಂಚಾರವನ್ನ ಮಾಡಿತ್ತು. ಮೋದಿ ಹೋದ ಬಳಿಕ ಮಳೆ ಬಂದು ಈ ರಸ್ತೆ ಈಗ ಜಲಾವೃತ ಆಗಿದೆ. ಸ್ವಲ್ಪ ಹೊತ್ತಿನ ಮುಂಚೆ ಏನಾದ್ರೂ ಮಳೆ ಬಂದಿದ್ರೆ ಏನ್ ಗತಿ ಅನ್ನುವಂತ ಪ್ರಶ್ನೆ. ಬೆಂಗಳೂರು ಮಳೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಣಿಸುತ್ತೆ, ಅಥವಾ ಮಳೆ ಬಂದಂತಹ ಸಂದರ್ಭದಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ರಸ್ತೆಗಳ ಜಲಾವೃತ ಆಗುತ್ತೆ ಅನ್ನುವಂತಹ ಪ್ರತ್ಯಕ್ಷ ದರ್ಶನ ಬಹುಶಃ ಮೋದಿಗಾಗ್ತಾ ಇತ್ತು. ಈ ಮಳೆ ನಿರ್ವಹಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಎಡವಿದೆ ಅನ್ನೋದು ಅನೇಕ ವರ್ಷಗಳಿಂದ ಗಮನಿಸ್ತಾನೆ ಇದ್ದೀವಿ. ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಳೆ ಬಂದ್ರೆ ಅದೇ ಪರಿಸ್ಥಿತಿ, ಅದೇ ರೀತಿಯ ಸಿಚುವೇಶನ್ಸ್ ಪ್ರತಿಯೊಂದು ಕಡೆಗಳಲ್ಲೂ ನಿರ್ಮಾಣ ಆಗುತ್ತೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಅನೇಕ ಕಡೆಗಳಲ್ಲಿ ಮಳೆಯಿಂದ ರಸ್ತೆಗಳೆಲ್ಲವೂ ಕೂಡ ಜಲಾವೃತ. ಅನೇಕ ರಸ್ತೆಗಳು ಈಗ ತಾನೇ ಮೋದಿ ಸಂಚಾರ ಮಾಡಿದಂತ ಸಂದರ್ಭದಲ್ಲಿ ಆಲ್ ಓಕೆ, ಬಟ್ ಆದ ನಂತರದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರಸ್ತೆಗಳ ಪರಿಸ್ಥಿತಿ ಕೇಳಬೇಕಾ? ನೀರೆಲ್ಲ ನಿಂತಿದೆ. ಅನೇಕ ಕಡೆಗಳಲ್ಲಿ ಜಲಾವೃತ ಆಗಿದೆ ರಸ್ತೆಗಳು, ಅಂಡರ್ ಪಾಸ್ಗಳು ಜಲಾವೃತ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಈ ರೀತಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಪ್ರಧಾನಿ ಮೋದಿ ಈಗ ತಾನೇ ಸಂಚಾರ ಮಾಡಿದಂತ ರಸ್ತೆಗಳು, ಜಸ್ಟ್ ಈಗ ಇದೇ ರಸ್ತೆಗಳಲ್ಲಿ ಸಂಚಾರವನ್ನ ಮಾಡಿದ್ರು. ಆದ್ರೆ ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ಮಳೆಯಾಗಿದೆ, ಆ ರಸ್ತೆಗಳು ಜಲಾವೃತ ಆಗಿದೆ. ಬೆಂಗಳೂರಿನ ಶೇಷಾದ್ರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ. ಒಂದು ಮಳೆ ಬಂತಂದ್ರೆ ಸಾಕು, 15-20 ನಿಮಿಷ ಮಳೆ ಬಂದ್ರೆ ಬೆಂಗಳೂರಿನ ಅನೇಕ ರಸ್ತೆಗಳ ಸ್ಥಿತಿ ನೋಡೋದ್ ಬಿಡಿ, ಕೇಳೋದಕ್ಕೂ ಆಗಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯ ಪರಿಸ್ಥಿತಿ ಈಗ ಆಗಿದೆ ನೋಡಿ. ಶೇಷಾದ್ರಿ ರಸ್ತೆ ಸಂಪೂರ್ಣ ಜಲಾವೃತ. ಕೆಲ ಗಂಟೆಗಳ ಹಿಂದೆ ಮೋದಿ ಕಾರು ಇದೇ ರಸ್ತೆಯಲ್ಲಿ ಸಂಚಾರವನ್ನ ಮಾಡಿತ್ತು. ಮೋದಿ ಹೋದ ಬಳಿಕ ಮಳೆ ಬಂದು ಈ ರಸ್ತೆ ಈಗ ಜಲಾವೃತ ಆಗಿದೆ. ಸ್ವಲ್ಪ ಹೊತ್ತಿನ ಮುಂಚೆ ಏನಾದ್ರೂ ಮಳೆ ಬಂದಿದ್ರೆ ಏನ್ ಗತಿ ಅನ್ನುವಂತ ಪ್ರಶ್ನೆ. ಬೆಂಗಳೂರು ಮಳೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಣಿಸುತ್ತೆ, ಅಥವಾ ಮಳೆ ಬಂದಂತಹ ಸಂದರ್ಭದಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ರಸ್ತೆಗಳ ಜಲಾವೃತ ಆಗುತ್ತೆ ಅನ್ನುವಂತಹ ಪ್ರತ್ಯಕ್ಷ ದರ್ಶನ ಬಹುಶಃ ಮೋದಿಗಾಗ್ತಾ ಇತ್ತು. ಈ ಮಳೆ ನಿರ್ವಹಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಎಡವಿದೆ ಅನ್ನೋದು ಅನೇಕ ವರ್ಷಗಳಿಂದ ಗಮನಿಸ್ತಾನೆ ಇದ್ದೀವಿ. ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಳೆ ಬಂದ್ರೆ ಅದೇ ಪರಿಸ್ಥಿತಿ, ಅದೇ ರೀತಿಯ ಸಿಚುವೇಶನ್ಸ್ ಪ್ರತಿಯೊಂದು ಕಡೆಗಳಲ್ಲೂ ನಿರ್ಮಾಣ ಆಗುತ್ತೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಅನೇಕ ಕಡೆಗಳಲ್ಲಿ ಮಳೆಯಿಂದ ರಸ್ತೆಗಳೆಲ್ಲವೂ ಕೂಡ ಜಲಾವೃತ. ಅನೇಕ ರಸ್ತೆಗಳು ಈಗ ತಾನೇ ಮೋದಿ ಸಂಚಾರ ಮಾಡಿದಂತ ಸಂದರ್ಭದಲ್ಲಿ ಆಲ್ ಓಕೆ, ಬಟ್ ಆದ ನಂತರದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರಸ್ತೆಗಳ ಪರಿಸ್ಥಿತಿ ಕೇಳಬೇಕಾ? ನೀರೆಲ್ಲ ನಿಂತಿದೆ. ಅನೇಕ ಕಡೆಗಳಲ್ಲಿ ಜಲಾವೃತ ಆಗಿದೆ ರಸ್ತೆಗಳು, ಅಂಡರ್ ಪಾಸ್ಗಳು ಜಲಾವೃತ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಈ ರೀತಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಪ್ರಧಾನಿ ಮೋದಿ ಈಗ ತಾನೇ ಸಂಚಾರ ಮಾಡಿದಂತ ರಸ್ತೆಗಳು, ಜಸ್ಟ್ ಈಗ ಇದೇ ರಸ್ತೆಗಳಲ್ಲಿ ಸಂಚಾರವನ್ನ ಮಾಡಿದ್ರು. ಆದ್ರೆ ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ಮಳೆಯಾಗಿದೆ, ಆ ರಸ್ತೆಗಳು ಜಲಾವೃತ ಆಗಿದೆ. ಬೆಂಗಳೂರಿನ ಶೇಷಾದ್ರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ. ಒಂದು ಮಳೆ ಬಂತಂದ್ರೆ ಸಾಕು, 15-20 ನಿಮಿಷ ಮಳೆ ಬಂದ್ರೆ ಬೆಂಗಳೂರಿನ ಅನೇಕ ರಸ್ತೆಗಳ ಸ್ಥಿತಿ ನೋಡೋದ್ ಬಿಡಿ, ಕೇಳೋದಕ್ಕೂ ಆಗಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯ ಪರಿಸ್ಥಿತಿ ಈಗ ಆಗಿದೆ ನೋಡಿ. ಶೇಷಾದ್ರಿ ರಸ್ತೆ ಸಂಪೂರ್ಣ ಜಲಾವೃತ. ಕೆಲ ಗಂಟೆಗಳ ಹಿಂದೆ ಮೋದಿ ಕಾರು ಇದೇ ರಸ್ತೆಯಲ್ಲಿ ಸಂಚಾರವನ್ನ ಮಾಡಿತ್ತು. ಮೋದಿ ಹೋದ ಬಳಿಕ ಮಳೆ ಬಂದು ಈ ರಸ್ತೆ ಈಗ ಜಲಾವೃತ ಆಗಿದೆ. ಸ್ವಲ್ಪ ಹೊತ್ತಿನ ಮುಂಚೆ ಏನಾದ್ರೂ ಮಳೆ ಬಂದಿದ್ರೆ ಏನ್ ಗತಿ ಅನ್ನುವಂತ ಪ್ರಶ್ನೆ. ಬೆಂಗಳೂರು ಮಳೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಣಿಸುತ್ತೆ, ಅಥವಾ ಮಳೆ ಬಂದಂತಹ ಸಂದರ್ಭದಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರುವಂತಹ ನಿಟ್ಟಿನಲ್ಲಿ
ಯಾವೆಲ್ಲ ರಸ್ತೆಗಳ ಜಲಾವೃತ ಆಗತ್ತೆ ಅನ್ನುವಂತ ಪ್ರತ್ಯಕ್ಷ ದರ್ಶನ ಬಹುಶಃ ಮೋದಿಗಾಗ್ತಾ ಇತ್ತು. ಈ ಮಳೆ ನಿರ್ವಹಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಎಡವಿದೆ ಅನ್ನೋದು ಅನೇಕ ವರ್ಷಗಳಿಂದ ಗಮನಿಸ್ತಾನೆ ಇದ್ದೀವಿ. ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಳೆ ಬಂದ್ರೆ ಅದೇ ಪರಿಸ್ಥಿತಿ, ಅದೇ ರೀತಿಯ ಸಿಚುವೇಶನ್ಸ್ ಪ್ರತಿಯೊಂದು ಕಡೆಗಳಲ್ಲೂ ನಿರ್ಮಾಣ ಆಗುತ್ತೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಅನೇಕ ಕಡೆಗಳಲ್ಲಿ ಮಳೆಯಿಂದ ರಸ್ತೆಗಳೆಲ್ಲವೂ ಕೂಡ ಜಲಾವೃತ. ಅನೇಕ ರಸ್ತೆಗಳು ಈಗ ತಾನೇ ಮೋದಿ ಸಂಚಾರ ಮಾಡಿದಂತ ಸಂದರ್ಭದಲ್ಲಿ ಆಲ್ ಓಕೆ, ಬಟ್ ಆದ ನಂತರದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರಸ್ತೆಗಳ ಪರಿಸ್ಥಿತಿ ಕೇಳಬೇಕಾ? ನೀರೆಲ್ಲ ನಿಂತಿದೆ, ಅನೇಕ ಕಡೆಗಳಲ್ಲಿ ಜಲಾವೃತ ಆಗಿದೆ ರಸ್ತೆಗಳು, ಅಂಡರ್ ಪಾಸ್ಗಳು ಜಲಾವೃತ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಈ ರೀತಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಪ್ರಧಾನಿ ಮೋದಿ ಈಗ ತಾನೇ ಸಂಚಾರ ಮಾಡಿದಂತ ರಸ್ತೆಗಳು, ಜಸ್ಟ್ ಈಗ ಇದೇ ರಸ್ತೆಗಳಲ್ಲಿ ಸಂಚಾರವನ್ನ ಮಾಡಿದ್ರು. ಆದ್ರೆ ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ಮಳೆಯಾಗಿದೆ, ಆ ರಸ್ತೆಗಳು ಜಲಾವೃತ ಆಗಿದೆ. ಬೆಂಗಳೂರಿನ ಶೇಷಾದ್ರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ. ಒಂದು ಮಳೆ ಬಂತಂದ್ರೆ ಸಾಕು, 15-20 ನಿಮಿಷ ಮಳೆ ಬಂದ್ರೆ ಬೆಂಗಳೂರಿನ ಅನೇಕ ರಸ್ತೆಗಳ ಸ್ಥಿತಿ ನೋಡೋದ್ ಬಿಡಿ, ಕೇಳೋದಕ್ಕೂ ಆಗಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯ ಪರಿಸ್ಥಿತಿ ಈಗ ಆಗಿದೆ ನೋಡಿ. ಶೇಷಾದ್ರಿ ರಸ್ತೆ ಸಂಪೂರ್ಣ ಜಲಾವೃತ. ಕೆಲ ಗಂಟೆಗಳ ಹಿಂದೆ ಮೋದಿ ಕಾರು ಇದೇ ರಸ್ತೆಯಲ್ಲಿ ಸಂಚಾರವನ್ನ ಮಾಡಿತ್ತು. ಮೋದಿ ಹೋದ ಬಳಿಕ ಮಳೆ ಬಂದು ಈ ರಸ್ತೆ ಈಗ ಜಲಾವೃತ ಆಗಿದೆ. ಸ್ವಲ್ಪ ಹೊತ್ತಿನ ಮುಂಚೆ ಏನಾದ್ರೂ ಮಳೆ ಬಂದಿದ್ರೆ ಏನ್ ಗತಿ ಅನ್ನುವಂತ ಪ್ರಶ್ನೆ. ಬೆಂಗಳೂರು ಮಳೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಣಿಸುತ್ತೆ, ಅಥವಾ ಮಳೆ ಬಂದಂತಹ ಸಂದರ್ಭದಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ರಸ್ತೆಗಳ ಜಲಾವೃತ ಆಗತ್ತೆ ಅನ್ನುವಂತ ಪ್ರತ್ಯಕ್ಷ ದರ್ಶನ ಬಹುಶಃ ಮೋದಿಗಾಗ್ತಾ ಇತ್ತು. ಈ ಮಳೆ ನಿರ್ವಹಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಎಡವಿದೆ ಅನ್ನೋದು ಅನೇಕ ವರ್ಷಗಳಿಂದ ಗಮನಿಸ್ತಾನೆ ಇದ್ದೀವಿ. ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಳೆ ಬಂದ್ರೆ ಅದೇ ಪರಿಸ್ಥಿತಿ, ಅದೇ ರೀತಿಯ ಸಿಚುವೇಶನ್ಸ್ ಪ್ರತಿಯೊಂದು ಕಡೆಗಳಲ್ಲೂ ನಿರ್ಮಾಣ ಆಗುತ್ತೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಅನೇಕ ಕಡೆಗಳಲ್ಲಿ ಮಳೆಯಿಂದ ರಸ್ತೆಗಳೆಲ್ಲವೂ ಕೂಡ ಜಲಾವೃತ. ಅನೇಕ ರಸ್ತೆಗಳು ಈಗ ತಾನೇ ಮೋದಿ ಸಂಚಾರ ಮಾಡಿದಂತ ಸಂದರ್ಭದಲ್ಲಿ ಆಲ್ ಓಕೆ, ಬಟ್ ಆದ ನಂತರದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರಸ್ತೆಗಳ ಪರಿಸ್ಥಿತಿ ಕೇಳಬೇಕಾ? ನೀರೆಲ್ಲ ನಿಂತಿದೆ, ಅನೇಕ ಕಡೆಗಳಲ್ಲಿ ಜಲಾವೃತ ಆಗಿದೆ ರಸ್ತೆಗಳು, ಅಂಡರ್ ಪಾಸ್ಗಳು ಜಲಾವೃತ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಈ ರೀತಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಇದೆ.